ಇವತ್ತಿನ ದಿನ ನಾನು ದಾವಣಗೆರೆ, ಅದಾದಮೇಲೆ ನಾಳೆ ಬೀದರ್ ಆ ಕಡೆ ಪ್ರವಾಸ ಶುರು ಮಾಡಿದ್ದೇನೆ. ಇನ್ನು ವಾರದಲ್ಲಿ 3-4 ದಿವಸ ರಾಜ್ಯದಲ್ಲಿ ಪ್ರವಾಸ ಮಾಡೋದ್ರ ಮೂಲಕ 28 ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂಥ ಅನೇಕ ಕಾರ್ಯಕ್ರಮಗಳು, ಅದರಲ್ಲೂ ವಿಶೇಷವಾಗಿ ಈಗ ಕೆಜಿಗೆ 29 ರೂಪಾಯಿ ಅಕ್ಕಿ ಕೊಡ್ತೇವೆ ಎಂದು ಘೋಷಣೆ ಮಾಡಿದ್ದಾರೆ. ಇದೊಂದು ಐತಿಹಾಸಿಕ ಒಂದು ಕೆಲಸ. ಏಕೆಂದ್ರೆ ಇವತ್ತು ಅಕ್ಕಿ 50-55 ರೂಪಾಯಿ ಇರಬೇಕಾದ್ರೆ 29 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರೆ ಸುಮಾರು 20-22 ರೂಪಾಯಿ ಉಳಿತು ಒಂದು ಕೆಜಿಗೆ. ಈ ತೀರ ಐತಿಹಾಸಿಕ ಕಾರ್ಯಕ್ರಮ ತಗೊಂಡಿರೋದ್ರಿಂದ ಇದೆಲ್ಲವೂ ಸಹ ನಾಳೆ ನಮ್ಮ ಪಕ್ಷ ಬಲವರ್ಧನೆಗೆ, ಮುಂದೆ ಲೋಕಸಭೆಯಲ್ಲಿ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ಗೆಲ್ಲಕ್ಕೆ ಸಹಕಾರಿ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಇಷ್ಟೆಲ್ಲ ಇದ್ರೂ ಕೂಡ ಸೆಂಟ್ರಲ್ ನಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಸರ್. ರಾಜ್ಯ ಸರ್ಕಾರ ಅಲ್ಲ, ಈಗ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ರಾಜಕೀಯ ದೊಂಬರಾಟ ಮಾಡಿಕೊಂಡು ಡೆಲ್ಲಿಗೆ ಹೋಗಿರುವಂತದ್ದು ಅವ್ರಿಗೆ ಶೋಭೆ ತರುವಂತದ್ದಲ್ಲ. ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತಾರೆ. ಲೋಕಸಭಾ ಚುನಾವಣೆ ಎದುರಿಸ್ಲಿಕ್ಕೆ ಗೊತ್ತಾಗುತ್ತೆ ಅವ್ರಿಗೆ. ಬಿಜೆಪಿ ಅವರು ಮುಂದಿನ ದಿನಗಳಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.